ಬೆಂಗಳೂರಿನಲ್ಲಿ ನಡೆಯುತ್ತಿರುವ ವಾಜಪೇಯಿ ಕಪ್ ರಾಷ್ಟ್ರೀಯ ವಾಲಿಬಾಲ್ನಲ್ಲಿ ಕರ್ನಾಟಕ ಮಹಿಳಾ ತಂಡ ಸೆಮಿಫೈನಲ್ ಪ್ರವೇಶಿಸಿದೆ. ನಿನ್ನೆ ತಮಿಳುನಾಡು ವಿರುದ್ಧ ರೋಚಕ ಜಯ ಸಾಧಿಸಿದ ವೀರ ವನಿತೆಯರು ಮುನ್ನಡೆ ಸಾಧಿಸಿದರು. ಎಲ್ಲ ಆಟದಲ್ಲೂ ರೋಮಾಂಚನ ಇರುತ್ತೆ. ವಿಜಯಲಕ್ಷ್ಮಿ ಯಾವತ್ತೂ ಚಂಚಲಿ ಅನ್ನೋದಕ್ಕೆ ನಿನ್ನೆ ನಡೆದ ಕರ್ನಾಟಕ ತಮಿಳುನಾಡು ಪಂದ್ಯ ಸಾಕ್ಷಿಯಾಯಿತು. ಸಾವಿರಾರು ಜನ ಪ್ರೇಕ್ಷಕರನ್ನ ತುದಿಗಾಲಲ್ಲಿ ನಿಲ್ಲಿಸಿದ ಈ ಪಂದ್ಯದಲ್ಲಿ 5 ಸೆಟ್ಗಳ ತನಕ ನಡೆದ ಕದನದಲ್ಲಿ ಕೊನೆಗೂ ಕರ್ನಾಟಕ ಜಯ ಸಾಧಿಸಿತು. ವಾಜಪೇಯಿ ಕಪ್ ಟೂರ್ನಿಯಲ್ಲಿ ನಡೆದ ಕರ್ನಾಟಕ ತಮಿಳುನಾಡು ನಡುವಿನ ಪಂದ್ಯ ಅತ್ಯಂತ ರೋಚಕವಾಗಿತ್ತು. 2 ಗಂಟೆಗಳ ಕಾಲ ನಡೆದ ಈ ಸ್ಪರ್ಧೆಯಲ್ಲಿ ಕೊನೆಗೂ ಕರ್ನಾಟಕ 3-2 ಸೆಟ್ಗಳಿಂದ ಜಯ ಸಾಧಿಸಿತು. ಮೊದಲ ಸೆಟ್ 25-10 ಗೆದ್ದ ಕರ್ನಾಟಕ ಬಳಿಕ 18-25, 19-25 2 ಸೆಟ್ ಸೋತಿತು. 4ನೇ ಸೆಟ್ ಅನ್ನ 25-23 ಕೊನೆಯ ಸೆಟ್ ಅನ್ನ 15-9 ಗೆದ್ದು ಸೆಮಿಫೈನಲ್ ಪ್ರವೇಶಿಸಿತು. ನಮ್ಮ ಟೀಮಲ್ಲಿ ಫಸ್ಟ್ ಸೆಟ್ ತುಂಬ ಚೆನ್ನಾಗಿತ್ತು. ಕಾಂಬಿನೇಷನ್ ಸರ್ವಿಸ್ ಅಟ್ಯಾಕ್ ಎಲ್ಲ ತುಂಬ ಚೆನ್ನಾಗಿದ್ರು. ಆದರೆ ಸೆಕೆಂಡ್ ಸೆಟ್ ಥರ್ಡ್ ಸೆಟ್ಗೆ ಸ್ವಲ್ಪ ಸಪ್ಲೈ ಏನು ಬಂದಿಲ್ಲ, ಡಿಫೆನ್ಸ್ ಆಗಬೇಕಾಯಿತು. ಮತ್ತು ಆಪೋನೆಂಟ್ ಟೀಮ್ದು ಸಪ್ಲೈ ಡಿಫೆನ್ಸ್ ಎಲ್ಲ ಚೆನ್ನಾಗಿತ್ತು. ಮತ್ತು ನಮ್ಮ ಟೀಮಲ್ಲಿ ಡಿಫೆನ್ಸ್ ಚೆನ್ನಾಗಿ ಆಡಿದ್ರು. ಆಮೇಲೆ ಲಾಸ್ಟ್ 2 ಸೆಟ್ಟಲ್ಲಿ ಎಲ್ಲ ಚೆನ್ನಾಗಿ ಆಡಿದ್ರು. ಟೀಮ್ ಒಳ್ಳೆ ಕಾಂಬಿನೇಷನ್ ಇತ್ತು. ಆಮೇಲೆ ಕೋಚ್ ಸಹ ಎಂಕರೇಜ್ ಮಾಡಿದ್ರು. ಕರ್ನಾಟಕ ತಂಡದ ಮಾಜಿ ಆಟಗಾರ ಹಾಗೂ ಹಾಲಿ ಕಾರ್ಮಿಕ ಸಚಿವ ಬಚ್ಚೇಗೌಡ ಪಂದ್ಯ ವೀಕ್ಷಿಸಿದ್ರು. ಮೈದಾನಕ್ಕಿಳಿದು 1-2 ಸರ್ವ್ ಸಹ ಮಾಡಿದ್ರು. ಸೋಲಿನ ಹೊಸ್ತಿಲಿನಲ್ಲಿದ್ದ ಕರ್ನಾಟಕದ ಯುವತಿಯರಿಗೆ ಕೆಲ ಉಪಯುಕ್ತ ಟಿಪ್ಸ್ ಸಹ ನೀಡಿದ್ರು. ಈ ಕ್ರೀಡೆಯನ್ನು ಪ್ರೋತ್ಸಾಹ ಮಾಡುವಂಥದ್ದು ನಮ್ಮವರದೆಲ್ಲ. ಅದರಲ್ಲಿ ನಮ್ಮ ಬೆಂಗಳೂರಿನ ಉಪಮಹಾಪೌರರಾದ ಹರೀಶ್ ಅವರ ಈ ಒಂದು ಏನು ಕ್ಷೇತ್ರ ಇದೆ, ನಾಗ್ಪುರ ವಾರ್ಡ್ ಅಂತ, ಈ ವಾರ್ಡ್ನಲ್ಲಿ ಈ ಕಾರ್ಯವನ್ನು ಕಳೆದ 10 ವರ್ಷಗಳಿಂದ ಸನ್ಮಾನ್ಯ ಮಾಜಿ ಪ್ರಧಾನಿಗಳಾದ ವಾಜಪೇಯಿ ಹೆಸರಲ್ಲಿ ಮಾಡ್ತಾ ಇದ್ದಾರೆ. ಇದು 10ನೇ ವರ್ಷದ ಕಾರ್ಯಕ್ರಮ. ಸುಮಾರು 21ನೇ ತಾರೀಕಿಂದ 25ರವರೆಗೂ ಮಾಡುವಂಥದ್ದು. ಇದರಲ್ಲಿ ಸುಮಾರು 7 ರಾಜ್ಯಗಳು ಪ್ರತಿನಿಧಿಸಿವೆ. 5 ದಿನಗಳ ಕಾಲ ನಡೆಯುವ ಈ ಟೂರ್ನಿಯಲ್ಲಿ ಇಂದು ಸೆಮಿಫೈನಲ್ ಪಂದ್ಯಗಳು ನಡೆಯಲಿದ್ದು, ನಾಳೆ ಫೈನಲ್ ಪಂದ್ಯಗಳು ನಡೆಯಲಿವೆ. ರವಿ ಎಸ್, ಸ್ಪೋರ್ಟ್ಸ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.